ಆನೆಸ್ಟ್ ಆಗಿ ಹೇಳಬೇಕು ಅಂತಂದರೆ ಒಂದು ಟೈಮ್ಲೆಸ್ ಬ್ಯೂಟಿನೇ ಇದೆ. ಲ್ಯಾಟ್ರಿ ರೆಡ್ ಲೈನು 7000 RPM, ಅಲ್ಲಿವರೆಗೂ ಗಾಡಿ ಹೋಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸು ಕೇಳಬಾರ್ದಷ್ಟೇ. ಇದು ಒಂಥರ ಮದುವೆ ಆಗಿರೋ ಹುಡುಗಿ ಇದ್ದಂಗೆ, ಹಾಂ ತಗೊಂಡ್ಮೇಲೆ ಮುಗೀತು. ಚೆಕ್ ಆ್ಯಂಡ್ ಲೆಟ್ಸ್ ಗೋ. 98ರಲ್ಲಿ ಈ ಕಾರು ಲಾಂಚ್ ಆದಾಗ ಇದ್ರ ಲುಕ್ಸ್ಗೆ ಚೆನ್ನಾಗಿ ಕ್ರೇಜಿ ಆಗಿದ್ರು. ಬಟ್ ಇದರಲ್ಲಿ ಇದ್ದಿದ್ದ ಮ್ಯಾಜಿಕ್ ಏನು ಅಂದರೆ 1.5 ಲೀಟರ್ iVTEC ಪೆಟ್ರೋಲ್ ಇಂಜನ್. ಅದಕ್ಕೋಸ್ಕರ VTEC ಅನ್ನೋ ಹೊಸ ಪದಾನ ಇನ್ವೆಂಟ್ ಮಾಡಿಬಿಟ್ರು. ಇವತ್ತು ನಾನು ಡ್ರೈವ್ ಮಾಡ್ತಿರೋದು 1.5 ಲೀಟರ್ ನಾನ್ iVTEC ಪೆಟ್ರೋಲ್ ಇಂಜನ್. ಬಟ್ ಇದರಲ್ಲೂ ಸಹ ಯಾವುದೇ ಥರ ಎಕ್ಸೈಟ್ಮೆಂಟ್ನ ಕೊರತೆ ಇಲ್ಲ. ಗಾಡಿ ಡ್ಯಾಶ್ಬೋರ್ಡ್ ನೋಡೋರು ಏನು ಕ್ಲಾಸಿ ಆಗಿದೆ. ಆ 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಆಗಿರ್ಬೋದು, ಮಧ್ಯದಲ್ಲಿರುವಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು, ಪ್ರತಿಯೊಂದು ನೀವು ನೋಡಿದ್ರಿ ಅಂತ ಅಂದರೆ ಓಲ್ಡ್ ವಿಂಟೇಜ್ ವೈಬ್ಸ್ ಬರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಗೊತ್ತಾ, ಇದು ಪವರ್ ವಿಂಡೋ ಕಂಟ್ರೋಲು. ಈ ಸಿಗರೆಟ್ ಎಷ್ಟು ಇಂಪಾರ್ಟೆಂಟು ಅಂತಂದರೆ ಕಾರಲ್ಲೂ ಸಹ ಸ್ಮೋಕಿಂಗ್ ನಿಲ್ತಿರಲಿಲ್ಲ. 25 ವರ್ಷ ಆದರೂ ಈ ಗಾಡಿ ಯಾವುದೇ ಥರ ಒಂದು ದಿನಕ್ಕಿಂತ ಜಾಸ್ತಿ ಏಜ್ ಆಗಿದೆ ಅನ್ಸಲ್ಲ. 1.5 ಲೀಟರ್ ಬ್ಯಾಜಿಂಗ್ ಇದೆ. ನಿಮಗೆ ಡೀಸೆಂಟ್ ಸೈಜ್ ಬೂಟ್ ಬರುತ್ತೆ. ಆಗಲೇ ರಿಯರ್ ಡಿಫಾಗರ್ ಸಹ ಇದೆ ಇಲ್ಲಿ ನಿಮಗೆ. ಫ್ಯೂಲ್ ಇಂಜೆಕ್ಷನ್ನು, ಪವರ್ ವಿಂಡೋಸು, ಆಮೇಲೆ ಪವರ್ ಮಿರರ್ ಅಡ್ಜಸ್ಟಬಲ್ ಬಿಟ್ರೆ ಏನು ಯಾವ ಎಲೆಕ್ಟ್ರಾನಿಕ್ಸ್ ಇಲ್ಲ. ಅದು ಏನು ಕಾಣ್ತಾಣ ನಿಮಗೆ ಇವ್ರುಗಳು ಸರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಈ ಗಾಡಿ ಇನ್ನೂ 1,00,000 ಕಿಲೋಮೀಟರ್ ಓಡಿದ್ರು ಸಹ ಈ ಇಂಜಿನಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಸಿವಿಕ್ ಇದೊಂದು ಸೆಕ್ಸಿ ಕಾರು ಗುರು. ಆ ಟೈಮಲ್ಲಿ ಕ್ಲಿಯರ್ ಗ್ಲಾಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಬಟ್ ಇದರಲ್ಲಿ DS ಶೇಪ್ಡ್ ರಿಫ್ಲೆಕ್ಟಿವ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಸಹ ಬರುತ್ತೆ. ಈಗಿರೋ ಕಂಡೀಷನಲ್ಲಿ ಗೌರ್ಮೆಂಟ್ ಹೇಗಿದೆ ಅಂತಂದರೆ ಹಳೆ ಕಾರ್ಗಳನ್ನ ಎಷ್ಟಾಗುತ್ತೆ ಅಷ್ಟು ಸ್ಕ್ರ್ಯಾಪ್ ಮಾಡಿಸ್ಬೇಕು, ಮಾರಿಸ್ಬೇಕು, ಜನದಿಂದ ದೂರ ಇಡಬೇಕು. ಜನ ಹೆಂಗಿರಬೇಕು ಅಂದರೆ ಹಳೆ ಗಾಡಿ ಓಡ್ಸೋಕ್ಕಾಗ್ದೇನೆ ಹೊಸ ಗಾಡಿ ತಗೋಬೇಕು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸ್ಕ್ರಾಪೇಜ್ ಪಾಲಿಸಿ ಆಗಿರ್ಬೋದು, E20 ಫ್ಯೂಲ್ ಆಗಿರ್ಬೋದು, ಗೌರ್ಮೆಂಟ್ ಈ ಥರ ಮಾಡ್ತಿರೋ ಟೈಮಲ್ಲಿ ಈಗಲೂ ನಾನು 20-25 ವರ್ಷದ ಹಳೆ ಗಾಡಿನ ತೊಗೊಂಡು ನಾನು ಅದನ್ನು ಮೇಂಟೈನ್ ಮಾಡ್ತೀನಿ, ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ, ಆ ಗಾಡಿನ ನನಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ಅದೇ ಇಂಪಾರ್ಟೆಂಟು. ಚೈಲ್ಡ್ಹುಡ್ ಮೆಮರೀಸ್ ಆ ಹುಡುಗನ ನೋಡಿದ್ರೆ. ಈ ನಾನು ಸೆಂಟರ್ ಕನ್ಸೋಲಿಗೆ ಬಂದೆ ಅಂತ ಹೇಳಿ ನಿಮಗೆ ಹಜಾರ್ಡ್ ಲ್ಯಾಂಪ್ ಇದೆ, ಕ್ಲಾಕ್ ಇದೆ, ಸೆಟ್ ಮಾಡೋದಕ್ಕೋಸ್ಕರ ಬಟನ್ಸ್ ಇದೆ, AC ಕಂಟ್ರೋಲ್ ಇದೆ, ಮಧ್ಯದಲ್ಲಿ 3 AC ವೆಂಟ್ಸ್ ಸಹ ಬರುತ್ತೆ ನಿಮಗೆ. ಸೊ ನೀವೇನಾದರೂ ಪ್ಯಾಸೆಂಜರ್ ಜೊತೆ ಜಗಳ ಆಡ್ತಿದ್ದೀರಾ ಅಂತಂದರೆ ಯಾರು ಗೆಲ್ತಾರೆ? ಮಧ್ಯದ AC ವೆಂಟ್ ಅವ್ರಿಗೆ. ಅಷ್ಟೇ ಅಲ್ಲ ಗುರು, ಆ ಟೈಮಲ್ಲಿ ಸಿಗರೇಟ್ ಎಷ್ಟು ಇಂಪಾರ್ಟೆಂಟು ಅಂತಂದರೆ ಗಾಡೀಲಿ ಆಶ್ಟ್ರೇ ಜೊತೆಗೆ ಸಿಗರೇಟ್ ಲೈಟರ್ ಸಹ ಇದೆ, ಕಾಯಿನ್ ಹೋಲ್ಡರ್ ಇದೆ, 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದೆ, ಹ್ಯಾಂಡ್ ಬ್ರೇಕ್ ಇದೆ. ಆ್ಯಂಡ್ ಇನ್ನು ಹಾರ್ನ್ ಸೌಂಡ್ ಕೇಳೋಣ. ವೀಡಿಯೋಲಿ ಬರ್ತೀರಾ, ನಿಮಗೆ ತೊಂದರೆ ಇಲ್ಲ ಅಂದರೆ ನನಗೇನಿಲ್ಲ. ಓನರ್ 17 ಕೊಡ್ದೈತೆ ಅಂತ, ಹಾಂ 15 ಕೊಡ್ದೈತೆ ಅಂತ ನನಗೆ. ಗಾಡಿ ಇಲ್ಲರ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಗುರು, ನಿಧಾನಕ್ಕೆ ಇಳಿಸ್ಬೇಕು. ಎಲ್ಲೂ ಹೊಡೆದಿಲ್ಲ, ಹ್ಞೂ ಬರೀ 170 mm ಸಾಲದು ಇಲ್ಲ. ಗಾಡಿ ಎಕ್ಸಾಸ್ಟ್ ಸೌಂಡ್ ಕೇಳ್ತಾರೆ ಒಂಥರ ಖುಷಿ ಆಯ್ತದೆ. ಈ ಗಾಡಿ ಫಸ್ಟ್ ಟೈಮ್ ಡ್ರೈವ್ ಮಾಡಿದಾಗ ಏನು ಅನ್ನಿಸ್ತು? ಈ ಗಾಡಿ ಫಸ್ಟ್ ಟೈಮ್ ಡ್ರೈವ್ ಮಾಡಿದಾಗ ಅಲ್ಲಿ ನಂಗೆ ಆಗ್ತಾ ಇದಲ್ಲ ಅನ್ನೋ ಖುಷಿಗೆ ನಾನು ಏನೂ ಜಡ್ಜ್ ಮಾಡಕ್ಕೆ ಹೋಗಿರಲಿಲ್ಲ. ಹಾಂ ಚಿನ್ನ ಯಾವತ್ತಿದ್ರು ಚಿನ್ನನೇ, ಹಾಂ ಉಜ್ಜಿ ಪಚ್ಚಿ ನೋಡಿದ್ರು ಚಿನ್ನನೇ. ಲಾಂಚ್ ಆಗಿದ ತಕ್ಷಣ ಡಿ ಸೆಗ್ಮೆಂಟ್ ಸೆಡಾನ್ಗಳಿಗೆ ಇನ್ನೂ ವ್ಯಾಲ್ಯೂ ಅಥವಾ ಬೆಲೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ ಏನು ಅಂತಂದರೆ ಇದ್ರ ಜೊತೆ ಇದ್ದಂಥ ಆಕ್ಸೆಂಟ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಬಲೀನೋ ಆಗಿರ್ಬೋದು. ಈಗಲೂ ನೋಡಿದ್ರೆ ಬಲೀನೋ ಅಂತೂ ತುಂಬ ಜನಕ್ಕೆ ಕಲೆಕ್ಷನ್ಸ್ ಅಥವಾ ಕಲೆಕ್ಟರ್ಸ್ ಕಾರ್ ಆಗಿದೆ. ಪರ್ಫಾರ್ಮೆನ್ಸ್ ಇಷ್ಟಪಡೋವಂಥವ್ರು ಈಗಲೂ ಬಲೀನೋ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಒಳ್ಳೆ ಕಂಡೀಷನಲ್ಲಿ ಸಿಕ್ತು ಅಂತ ಅಂದರೆ ಈಗಲೂ ಸಹ ದುಡ್ಡು ಸುರಿಯೋದಕ್ಕೆ ರೆಡಿ ಆಗಿದ್ದಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಷ್ಟು ಸಿಂಪಲ್ ಇದೆ ಅಂತ ಅಂದರೆ ಸ್ಪೀಡೋಮೀಟರು, ಟ್ಯಾಕೋಮೀಟರು, ಓಡೋಮೀಟರು ಹಾಗೂ ಫ್ಯೂಲ್ ಗೇಜು ಸಹ ಕಂಪ್ಲೀಟ್ಲಿ ಮ್ಯಾನ್ಯುವಲ್ಲೇ ಇದೆ ಇದರಲ್ಲಿ. ಅದು ಬಿಟ್ಟರೆ ಸಣ್ಣ ಪುಟ್ಟ ವಾರ್ನಿಂಗ್ ಲೈಟ್ಸ್ ಇದೆ. ಇನ್ಸುಲೇಷನ್ ಇಲ್ಲ. ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ಇನ್ಸುಲೇಷನ್ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಂಜಿನ್ ಸೌಂಡ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಇನ್ಸುಲೇಷನ್ ಇತ್ತು ಅಂತಂದರೆ ಗಾಡಿಗೆ ಅವಮಾನ. ನಿಮಗೆ ಜೀವನದಲ್ಲಿ ಯಾರು ಕೈ ಕೊಟ್ಟರು ಪರವಾಗಿಲ್ಲ ಅಥವಾ ಜೊತೆಗೆ ಯಾರಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸಲ ಈ ಗಾಡಿಗಳಿಗೆ ನೀವು ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಅಂದರೆ ಏನೇ ಆದ್ರೂ ಈ ಗಾಡಿಗಳು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಇದು ಆಕ್ಸೆಂಟು, ಬಲೀನೋ, ಶವರ್ಲೆ ಕ್ರೂಸು, ಹೋಂಡಾ ಕಾರ್ಡು, ಈ ಥರ ಕಾರ್ಗಳಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಗುರು. ಎಸ್, ಅವುಗಳು ಸೆಲ್ ಆಗ್ತಿರೋ ಟೈಮಲ್ಲಿ ಅವುಗಳಿಗೆ ಒಂದು ಬೆಲೆ ಅಥವಾ ಎಕ್ಸ್-ಶೋರೂಮ್ ಪ್ರೈಸು ಅಂತ ಕಂಪ್ನಿಯವ್ರು ಫಿಕ್ಸ್ ಮಾಡಿಕೊಟ್ರೆ, ಈಗ 20 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ಆ ಥರ ಕಾರ್ಗಳು ನನಗೆ ಏನೇ ಮಾಡಿದ್ರೂ ಹುಡ್ಕೋಕ್ಕಾಗಲ್ಲ. ಯಾಕೆ ಅಂತಂದರೆ ಆ ಥರ ಕಾರ್ಗಳನ್ನ ಕಂಪ್ನಿಯವರೇ ಮಾಡ್ತಾಯಿಲ್ಲ. ಈಗ ಎಲ್ಲ ಕಾರ್ಗಳು
ಎಲ್ಲರಿಗೂ ಸಡಾನ್ಗಳು ಏನಕ್ಕೆ ಇಷ್ಟ ಆಗುತ್ತೆ, ಅಥವಾ ಪರ್ಫಾರ್ಮೆನ್ಸ್ ಇಷ್ಟಪಡೋರಿಗೆ, ಅಥವಾ ಓಲ್ಡ್ ಕಾರ್ ಇಷ್ಟಪಡೋರಿಗೆ ಹ್ಯಾಚ್ ಪ್ಯಾಕ್ ಆಗಿರ್ಬೋದು, ರಿಯಲ್ SUVಗಳಾಗಿರ್ಬೋದು, ಅಥವಾ ಈ ಥರ ಸಡಾನ್ಗಳಾಗಿರ್ಬೋದು ಏನಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಈಗ ಬರ್ತಿರೋ ಕಾರ್ಗಳೆಲ್ಲ ಈ ಥರ ಫೇಕ್ SUVsಗಳು. ಹೆಸ್ರಿಗೆ ಮಾತ್ರ SUV ಅಂತ ಕರಿತೀವಿ, ಬಟ್ SUV ಆದಂಥ ಯಾವುದೇ ಫೀಚರ್ಸ್ ಅದರಲ್ಲಿ ಇರೋಲ್ಲ, ಕೇಪಬಿಲಿಟೀಸ್ ಅಂತ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಇನ್ನು ನಾನು ಈ ಟೈಟ್ ಕಾರ್ನರು ಅಥವಾ ಈ ಥರ ಒಂದು ಚೆನ್ನಾಗಿರೋ ಕಾರ್ನರ್ ಸಿಕ್ತು ಅಂತಂದರೆ ಸಡಾನ್ ಫನ್ ಏನು ಅಂತಂದರೆ ನಾನು ಜಾಸ್ತಿ ಎಫರ್ಟ್ ಆಗ್ದೇನೆ ಟರ್ನ್ ಆಗುತ್ತೆ. ಪ್ಲಸ್ ಏನು ಅಂತಂದರೆ ಲೋ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಎಸ್, ನೀವು ಯಾವ್ದಾದ್ರು ಬ್ಯಾಡ್ ರೋಡ್ ಬಂತು ಅಂತಂದರೆ ಪ್ರಾಬ್ಲಮ್ಮು, ಬಟ್ ಬ್ಯಾಡ್ ರೋಡ್ ಬಂತು ಅಂತಂದರೆ ಸ್ವಲ್ಪ ವರಿ ಮಾಡಬೇಕು. ಬಟ್ ಈ ಥರ ಯಾವ್ದಾದ್ರು ಕರ್ವ್ ಬಂತು ಅಥವಾ ನಾನು ಯಾವಾಗಲೂ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂತ ಅಂದಾಗ ಲೋ ಗ್ರೌಂಡ್ ಕ್ಲಿಯರೆನ್ಸ್ ಜೊತೆಗೆ ಗಾಡಿ ಎಷ್ಟು ಚೆನ್ನಾಗಿ ಪ್ಲಾಂಟೆಡ್ ಆಗಿರುತ್ತೆ ಅಂತ ಅಂದರೆ. ಪ್ಲಸ್ ಬ್ರೇಕಿಂಗ್, ಈ ಗಾಡಿಲಿ ಸ್ವಲ್ಪ ಬ್ರೇಕಿಂಗ್ ಡೀಸೆಂಟ್ ಆಗಿದೆ. ಆಗಲೇ ಹೇಳ್ದಂಗೆ ಬ್ರೇಕ್ ಪ್ಯಾಡ್ಸ್ಗಳು ಚೇಂಜ್ ಆಗಬೇಕು. ಅದು ಬಿಡ್ತು ಅಂತಂದರೆ ಒಂದು ಸಲ ಬ್ರೇಕಿಂಗ್ ಇದ್ರಲ್ಲಿ ಬೆಟರ್ ಆಯಿತು ಅಂತಂದರೆ ಈ ಎಕ್ಸಾಸ್ಟ್ ನೋಟ್ ಜೊತೆ, ಈ ಗಾಡಿ ಪರ್ಫಾರ್ಮೆನ್ಸ್ ಜೊತೆ, ಮೇಂಟೈನ್ ಮಾಡಿರೋ ರೀತಿ ಜೊತೆ, ಗುರು ಏನೇ ಮಾಡಿದ್ರು ಇಂಥ ಗಾಡಿಗಳು ನೀವು ಗೆಲ್ಲೂ ಸಿಗಲ್ಲ. ಹೊಸ ಗಾಡಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಈ ಥರ ಕಂಡೀಷನಲ್ಲಿ ಈಗಿರೋವಂಥ ಗಾಡಿಗಳು ಚಾನ್ಸೇ ಇಲ್ಲ ಗುರು ಸಿಗೋಕ್ಕೆ. ಗಾಡಿ ಫ್ರಂಟಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ರೇರಿಂದ ನೋಡೋಕ್ಕೆ ಅಷ್ಟೇ ಸೈಕ್ ಆಗಿದೆ. ಈ ಗಾಡಿ ಓನರು ಹಿತೇಶ್ ಏನು ಹೇಳ್ತಿದ್ದ ಅಂತಾರೆ, ನನಗೇನಾದರೂ ಟೈಪ್ 2 ಹೋಂಡಾ ಸಿಟಿ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಆಪ್ಷನ್ ನನಗೆ ಬಲೀನೋ, ಅದು ಸಹ ಓಲ್ಡ್ ಕಾರು ಮೇಂಟೈನ್ ಮಾಡಬೇಕು. ಅದು ಬಿಡ್ತು ಅಂತಂದರೆ ಲಾಸ್ಟ್ ನಾನು ಡೀಸೆಲ್ಗೆ ಹೋಗ್ತೀನಿ ಅಂದರೆ ಶವರ್ಲೆ ಕ್ರೂಸು. ಸೊ ಶವರ್ಲೆ ಕ್ರೂಸ್ ಪೆಟ್ರೋಲಿಂದ ಕಂಪ್ಲೀಟ್ಲಿ ಡೀಸೆಲ್ಗೆ ಹೋಗ್ತಿದ್ದೇನೆ. ಸೆಗ್ಮೆಂಟೇ ಬೇರೆ, ಬಟ್ ಹಳೆ ಕಾರ್ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆಯಲ್ಲ, ಅದು ನಂಗೆ ಸೆಡಾನೇ ಆಗಿರಬೇಕು, ಚೆನ್ನಾಗಿರೋವಂಥದ್ದೇ ಆಗಿರಬೇಕು. ಈ ಗಾಡಿ ಹುಡ್ಕೋಕ್ಕೋಸ್ಕರ ಅಟ್ಲೀಸ್ಟ್ ಅವನು 20-30 ಕಾರ್ ಹುಡುಕಿದ್ದಾನೆ. ಕೊನೆಗೆ ಒಂದು ಚೆನ್ನಾಗಿರೋ ಒಂದು ಕಾರ್ ಸಿಕ್ಕಿದೆ ಅವನಿಗೆ. ಗಾಡಿ ರಿಯರ್ ಪ್ರೊಫೈಲಿಂದ ಇದರಲ್ಲಿ ಕಂಪ್ಲೀಟ್ಲಿ ಹ್ಯಾಲೋಜನ್ ಸೆಟಪ್ ಇರುವಂಥ ಟೇಲ್ ಲ್ಯಾಂಪ್ಸ್ ಇದೆ. ಆ್ಯಂಡ್ ಸ್ಪಾಯ್ಲರಲ್ಲಿ ಇಂಟಿಗ್ರೇಟೆಡ್ ಆಗಿರುವಂಥ ಹೈ ಮೋಡೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಸೌಂಡ್ ಆಗುವಂಥ ರಿಯರಲ್ಲಿ ಎಕ್ಸಾಸ್ಟ್ ನೋಟ್ ಇದೆ. ಆಮೇಲೆ ಕಾರಲ್ಲಿರೋ ಇಂಟೀರಿಯರ್ ಪಾರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂತಾರೆ, ನಾವು ಪ್ರತಿಯೊಂದನ್ನು ಪ್ರೆಸ್ ಮಾಡಿದಾಗ ಒಂದು ಟಚ್ ಫೀಡ್ಬ್ಯಾಕ್ ಇದೆ ಗೊತ್ತಾ, ಆ ಫೀಡ್ಬ್ಯಾಕಲ್ಲಿ ಏನೋ ಒಂದು ಸಂತೋಷ ಇದೆ ಗುರು. ಸಿಗರೇಟ್ ಲೈಟರು, ಹ್ಯಾಶ್ಟ್ರೇ ಆಗಿರ್ಬೋದು, ಕಾಯಿನ್ ಹೋಲ್ಡರ್ ಆಗಿರ್ಬೋದು, 5 ಸ್ಪೀಡ್ ಗೇರ್ ಬಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಮುಟ್ಟಿದ್ವಿ ಅಂತ ಅಂದ್ರೂ ಅದೊಂದು ಫೀಲ್ ಇದೆ ಅಲ್ಲ, ಆ ಫೀಲ್ನ ಈಗಿರೋಂಥ ಯಾವುದೇ ಥರ ಬೈಕ್ ಆಗಲಿ ಕಾರ್ ಆಗಲಿ ತರೋಕ್ಕಾಗಲ್ಲ. ಎಕ್ಸ್ಟೀರಿಯರ್ ಮಿರರು ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ಲು, 4-ವೇ ಪವರ್ ವಿಂಡೋ. ಆ ಟೈಮಲ್ಲಿ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತಿದ್ದು, ಕಾರ್ಗಳು ಯಾವತ್ತೂ ನಿಲ್ಲಬಾರ್ದು ಅನ್ನೋ ಮೈಂಡ್ಸೆಟ್ಟಲ್ಲಿ. ಈಗ ಬರ್ತಿರೋ ಕಾರ್ಗಳು ಹೆಂಗೆ ಅಂತಂದರೆ 15 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಕಾರ್ನ ಆಟೋಮ್ಯಾಟಿಕಲಿ ನೀವು ಹೊಸ ಕಾರಿಗೆ ರೀಪ್ಲೇಸ್ ಮಾಡಲೇಬೇಕು ಅನ್ನೋ ಮೈಂಡ್ಸೆಟಲ್ಲಿ ಲಾಂಚ್ ಆಗ್ತಿರೋಂಥ ಕಾರ್ಗಳು. ಎಲ್ಲಿ ನುಗ್ತಿದ್ಯಾ ಅಣ್ಣ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗ್ಯಾಪ್ ಕಂಡ್ರೆ ಸಾಕು, ಬಿಡೋದೇ ಇಲ್ಲ ಅನ್ಸುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ.